ಜಲರುದ್ರ ತಾಂಡವವನ್ನು ಆಡ್ತಾ ಇರುವಂಥದ್ದು. ಬಟ್ ವರುಣನ ಹೊಡೆತಕ್ಕೆ ಈಗ ಕರುನಾಡೆ ಒಂದು ರೀತಿಯಾಗಿ ಥಂಡ ಹೊಡೆದಿದೆ. ಕಲಬುರಗಿಯಲ್ಲಿ ತಡೆಗೋಡೆ ಕುಸಿದಿದೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ವರ್ಷಧಾರೆ ಆಗ್ತಾ ಇದೆ. ಮಂಡ್ಯದ ಕೆಆರ್ಎಸ್ ನೀರಿನ ಮಟ್ಟ ಏರಿಕೆ ಆಗಿದೆ. ಕಪಿಲೆ ಮೈದುಂಬಿ ಹರಿತಾ ಇದೆ. ಪ್ರವಾಹದ ಭೀತಿ ಈಗ ಎದುರಾಗಿದೆ. ಮೈಸೂರಿನ ಬೀಚನಹಳ್ಳಿ ಮತ್ತು ಬಿದರಹಳ್ಳಿ ಸೇತುವೆ ಈಗ ಮುಳುಗಡೆ ಆಗಿರೋದು. ಇದು ಒಟ್ಟಾರೆ ಕರ್ನಾಟಕದಲ್ಲಿ ಮಳೆಯ ಪರಿಣಾಮಗಳು ಹೇಗಿದೆ ಅನ್ನುವಂಥದ್ರ ಸುದ್ದಿ ನೋಡಿ. ಕಲಬುರಗಿಯಲ್ಲಿ ಜಲರಾಯನ ಅವಾಂತರ, ನೀರಿನ ರಭಸಕ್ಕೆ ಕಲ್ಲುಗುಣಿ ತಡೆಗೋಡೆ ಕುಸಿತ. ಕಲಬುರಗಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರೆದಿದ್ದಾನೆ. ಚಿಂಚೋಳಿ ತಾಲೂಕಿನ ಮಲ್ಕಾಪುರ ಗ್ರಾಮದಲ್ಲಿ ನೀರಿನ ರಭಸಕ್ಕೆ ಕಲ್ಲಿನ ಕ್ವಾರಿಯ ತಡೆಗೋಡೆ ಕುಸಿದಿದೆ. ಕೆಲ ದಿನಗಳಿಂದ ವ್ಯಾಪಕ ಮಳೆ ಆಗ್ತಾ ಇರೋ ಹಿನ್ನೆಲೆ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ನೀರಿನ ಒತ್ತಡ ಹೆಚ್ಚಾದ ಹಿನ್ನೆಲೆ ಬೃಹತ್ ಕಲ್ಲಿನ ತಡೆಗೋಡೆ ನೆಲಕಚ್ಚಿದೆ. ಕೆಲಸಗಾರರು ಇಲ್ಲದ ಕಾರಣ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಕೊಡಗಿನಲ್ಲಿ ವರುಣನ ಪ್ರತಾಪ, ಕಾವೇರಿ ಅಬ್ಬರ, ರಸ್ತೆಗಳು ಜಲಾವೃತ. ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದೆ. ಕಾವೇರಿ ಅಬ್ಬರಿಸ್ತಾ ಇದ್ದು ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ನೀರು ಹರಿತಾ ಇದೆ. ಕಾವೇರಿ ಪ್ರತಾಪಕ್ಕೆ ಮಡಿಕೇರಿಯ ಚರಿಯಪರಂಬು ಕಲ್ಲುಮುಟ್ಟೆ ಪ್ರದೇಶಗಳು ಸಿಲುಕಿ ತತ್ತರಿಸಿದೆ. ಇನ್ನು ಮಡಿಕೇರಿಯ ಮದೆನಾಡಿನ ಕರ್ತೋಜಿಯ ಮುಖ್ಯ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತು ರಸ್ತೆಯನ್ನು ಸರಿಪಡಿಸಿದೆ. ಕಳೆದ 1 ವಾರದಿಂದ ವಾಹನ ಸವಾರರಲ್ಲಿ ಆತಂಕ ಸೃಷ್ಟಿಸಿತ್ತು. ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಒಂದಲ್ಲ ಒಂದು ರೀತಿಯ ಅವಾಂತರಗಳು ಕೂಡ ಮುಂದುವರಿತಾ ಇದೆ. ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಮಂಗಳೂರು ಮತ್ತು ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ಕರ್ತೋಜಿಯ ಬಳಿ ಈ ಒಂದು ರಸ್ತೆ ಕೂಡ ಉಬ್ಬಿತ್ತು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ರೀತಿ ಕಂಟಕ ಕೂಡ ಎದುರಾಗಿತ್ತು. ಕಳೆದ 1 ವಾರದಿಂದ ಕೂಡ ಪಬ್ಲಿಕ್ ಟಿವಿ ಒಂದು ನಿರಂತರವಾಗಿ ವರದಿಯನ್ನ ಮಾಡಿದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದಕ್ಕೊಂದು ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ವಾಹನ ಸವಾರರು ಒಂದು ರೀತಿ ಆತಂಕದಲ್ಲಿ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಮಾಡ್ತಾ ಇದ್ರು. ಯಾವಾಗ ಪಬ್ಲಿಕ್ ಟಿವಿ ಇಂದು ಎಂಟ್ರಿ ಆಯಿತು, ತರಾತುರಿಯಲ್ಲಿ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇದೀಗ JCB ಮೂಲಕ ರಸ್ತೆಯನ್ನ ಏನು ಮಣ್ಣಿಂದ ಉಪ್ತಾ ಇದೆ, ಏನು ಗುಡ್ಡದಿಂದ ಸಾಕಷ್ಟು ಮಣ್ಣು ಏನು ತೆಗೆದಿದ್ರು ಅದಾದ ನಂತರ ಏನು ಮಣ್ಣು ಉಪ್ತಾ ಇರ್ತಕ್ಕಂಥದ್ದು ಮತ್ತು ರಸ್ತೆ ಕೂಡ ಉಪ್ತಾ ಇದೆ. ಹೀಗಾಗಿ ತರಾತುರಿಯಲ್ಲಿ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು JCB ಮೂಲಕ ಈ ಒಂದು ಮಣ್ಣನ್ನ ಮತ್ತು ರಸ್ತೆಯನ್ನ ತೆರವು ಮಾಡುವ ಕಾರ್ಯಾಚರಣೆಗೆ ಮುಂದಾಗಿರ್ತಕ್ಕಂಥದ್ದು. ಕೆಆರ್ಎಸ್ಗೆ 24 ಗಂಟೆಯಲ್ಲಿ 3 TMC, ಡ್ಯಾಂ ಭರ್ತಿಗೆ 14 ಅಡಿಯಷ್ಟೇ ಬಾಕಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕುಗೊಂಡಿದ್ದು ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕೆಆರ್ಎಸ್ಗೆ 36,674 ಕ್ಯೂಸೆಕ್ಸ್ ಒಳಹರಿವಿದ್ದು 110.60 ಅಡಿಗೆ ನೀರಿನ ಮಟ್ಟ ತಲುಪಿದೆ. 24 ಗಂಟೆಯಲ್ಲಿ ಕೆಆರ್ಎಸ್ಗೆ 3 TMC ನೀರು ಹರಿದು ಬಂದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೂಡ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆಯ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಡ್ಯಾಂನ ಹಿನ್ನೀರಿನ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ಕಾಣಬಹುದು KRS ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಯಾಕಂದ್ರೆ ಕಳೆದ 15 ದಿನಗಳ ಹಿಂದೆ ನೋಡೋದಾದ್ರೆ ನೀರಿನ ಮಟ್ಟ ಸಾಕಷ್ಟು ಕುಗ್ಗಿತ್ತು. ಆದ್ರೆ ಇದೀಗ ಕಳೆದ 3-4 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ KRS ಅಣೆಕಟ್ಟೆಗೆ ಅಧಿಕ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಒಳಹರಿವು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ 110 ಅಡಿ ಕ್ರಾಸ್ ಆಗಿರುವಂತದ್ದು KRS ಅಣೆಕಟ್ಟೆಯ ನೀರಿನ ಮಟ್ಟ. ಇದರಿಂದಾಗಿ ರೈತರ ಮುಖದಲ್ಲಿ ಮಂದ ಆಸ ಮೂಡಿರುವಂತದ್ದು. ಯಾಕಂದ್ರೆ 110 ಅಡಿ ಅಂತಂದ್ರೆ ಒಂದು ಖುಷಿ ಪಡುವಂತಹ ಒಂದು ರೌಂಡ್ ಫಿಗರ್. ಈ ನಿಟ್ಟಿನಲ್ಲಿ ಈ ಪ್ರಮಾಣದಲ್ಲಿ ನೀರು ಬಂದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ KRS ಅಣೆಕಟ್ಟೆ ತುಂಬುತ್ತೆ ಎಂಬ ನಿರೀಕ್ಷೆ ಜನರಲ್ಲಿ ಇರುವಂತದ್ದು. ಮೈದುಂಬಿದ ಕಪಿಲೆ, ಪ್ರವಾಹದ ಭೀತಿ. ಬೀಚನಹಳ್ಳಿ ಬೀದರಹಳ್ಳಿ ಸೇತುವೆ ಮುಳುಗಡೆ. ಕೇರಳದಲ್ಲಿ ಜಲತಾಂಡವವೇ ಆಡ್ತಾ ಇದೆ. ಪರಿಣಾಮ ಮೈಸೂರಿನ ಕಪಿಲೆ ಮೈದುಂಬಿ ಹರಿತಾ ಇದ್ದಾಳೆ. ನದಿ ತೀರದಲ್ಲಿ ಪ್ರವಾಹದ ಭೀತಿ ಇದ್ದು ಬೀಚನಹಳ್ಳಿ ಬಿದರಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಸುಮಾರು 8-10 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಸೇತುವೆ ಬಳಿ ಜನ ಬಾರದಂತೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದ್ದಾರೆ. HD ಕೋಟೆ ತಾಲೂಕಿನ ಮಚ್ಚೂರು ಗ್ರಾಮದಲ್ಲಿ ಗಾಳಿ ಮಳೆಗೆ ಬೃಹತ್ ಮರಗಳು ಬಿದ್ದು 2 ಮನೆಗಳು ಜಖಂಗೊಂಡಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರು ಜಿಲ್ಲೆಯ HD ಕೋಟೆಯ ಕಬಿನಿ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಪರಿಣಾಮವಾಗಿ ಜಲಾನಯನ ಪಾತ್ರದ ಹಲವು ಸೇತುವೆಗಳು ಕೂಡ ಈಗ ಮುಳುಗಡೆ ಆಗಿರುವಂಥದ್ದು. ಪ್ರಮುಖವಾಗಿ ನೀವೀಗ ಕಾಣ್ತಾ ಇರುವಂಥದ್ದು ಇದು ಬಿದರಹಳ್ಳಿ ಸೇತುವೆ. ಈ ಒಂದು ಸೇತುವೆ ಮುಳುಗಡೆ ಆಗಿರುವಂಥ ಪ್ರಮುಖವಾಗಿ 10-12ಕ್ಕೂ ಹೆಚ್ಚು ಹಳ್ಳಿಗಳಿಗೆ
ಬೀಚ್ನಳ್ಳಿಗೆ ಬೀಚ್ನಳ್ಳಿಯ ಸಂಪರ್ಕ ಕಡಿತವಾಗಿದೆ. ಇದೊಂದು ಸೇತುವೆ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಂಚಾರಕ್ಕೆ ಭಾಳ ದೊಡ್ಡ ಮಟ್ಟದ ಪರದಾಟ ಶುರುವಾಗಿದೆ. ಯಾಕೆಂದರೆ ಈ ಸೇತುವೆ ಮುಳುಗಡೆ ಆಗಿರುವಂಥ ಪರಿಣಾಮವಾಗಿ ಕೆಲವೊಂದಿಷ್ಟು ವಾಹನಗಳು, ಕೆಲವೊಂದಿಷ್ಟು ಜನರು ಏನು ಕೆಬಿನಿ ಡ್ಯಾಮ್ನ ಮೇಲ್ಸೇತುವೆ ಮೂಲಕವೇ ಓಡಾಡಬೇಕು. ಇಲ್ಲದೇ ಇದ್ದರೆ 15-20 ಕಿಲೋಮೀಟರ್ ಸುತ್ತುಕೊಂಡು ಅವರು ಎಚ್ ಡಿ ಕೋಟೆಯ ಹ್ಯಾಂಡ್ ಪೋಸ್ಟ್ ಬಳಿ ಇರ್ಬೋದು ಅಥವಾ ಬೀಚ್ನಳ್ಳಿಗೆ ಹೋಗಬೇಕಾಗುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ 15ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರಮುಖ ರಸ್ತೆಯ ಸಂಪರ್ಕವೇ ಕಡಿತವಾದಂತೆ ಆಗಿದೆ. ಕರಾವಳಿಯಲ್ಲಿ ನದಿಗಳ ಅಬ್ಬರ, ಕೃಷಿ ಭೂಮಿಗಳು ಜಲಸ್ವಾಹ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾದರೂ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ಜೀವನದಿಗಳು ಭೋರ್ಗರಿತಾ ಇದೆ. ನದಿ ತೀರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಂಗಳೂರು ಹೊರವಲಯದ ಅಡ್ಯಾರ್, ಪಾವೂರು ಬಳಿಯ ಕೃಷಿ ಭೂಮಿ ನೀರಿನಿಂದ ಆವರಿಸಿದೆ. ನದಿಯಲ್ಲಿ ನೀರು ಹೆಚ್ಚಾದರೆ ಮನೆಗಳಿಗೂ ನೀರು ನುಗ್ಗೋ ಆತಂಕ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ರೆಡ್ ಅಲರ್ಟ್ ಇದೆ. ಹೀಗಾಗಿ ಜಿಲ್ಲೆಯ ಹಲವೆಡೆಗಳಲ್ಲಿ ಭಾರೀ ಮಳೆ ಸುರಿತಾ ಇದೆ. ಗ್ರಾಮೀಣ ಭಾಗದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಮಳೆ ಆಗ್ತಾ ಇದೆ. ಕಳೆದ 4-5 ದಿನಗಳಿಂದಲೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾದಂಥ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ನಾವು ಮಂಗಳೂರಿನ ಕೂಳೂರು ಸಮೀಪದಲ್ಲಿರುವಂಥ ಪಲ್ಗುಣಿ ನದಿಯನ್ನು ಗಮನಿಸುವುದಿದ್ರೆ ಇದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹರಿತಿರುವುದನ್ನು ನಾವು ಗಮನಿಸಬಹುದು. ಮಾಮೂಲಿಯಾಗಿ ಮೊದಲ ಮಳೆಗೆ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿಯೋದಿಲ್ಲ. ಈ ಬಾರಿ ಮಾತ್ರ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗಿರುವಂಥ ಕಾರಣಕ್ಕಾಗಿ ಭಾಳಷ್ಟು ಹೆಚ್ಚಿನ ಎಲ್ಲ ಜೀವನದಿಗಳು ತುಂಬಿ ಹರಿತಿದೆ. ಹಾಗೆ ಈ ನದಿಯು ತುಂಬಿ ಹರಿತಿರುವುದನ್ನು ನಾವು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿದಿರುವಂಥ ಮಳೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಸುರಿತಿರುವಂಥ ಮಳೆ, ಹೀಗಾಗಿ ಜೀವನದಿಗಳೆಲ್ಲ ತುಂಬಿ ಹರಿತಾ ಇದೆ. ನದಿ ಪಾತ್ರದ ಜನರಿಗೆ ಭಾಳಷ್ಟು ಆತಂಕ ಸೃಷ್ಟಿಯಾಗಿದೆ. ನಿರಂತರವಾಗಿ ಸುರಿತಿರುವಂಥ ಮಳೆ ಒಂದು ಕಡೆ, ಜೊತೆಗೆ ದಿನದಿಂದ ದಿನಕ್ಕೆ ನದಿಯ ನೀರಿನ ಹರಿವೇನಿದೆ ಅದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಭಾಗದ ಜನರಿಗೆ ಆತಂಕ ಸೃಷ್ಟಿಯಾಗಿದೆ. ಒಂದು ಕಡೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚಿಸಿದೆ, ಯಾವುದೇ ಕಾರಣಕ್ಕೂ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆ ನೀಡಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ತುಂಗಭದ್ರಾ ನದಿಗೆ ಜೀವ ಕಳೆಯೇ ಬಂದಿದೆ. ತಿಂಗಳ ಹಿಂದೆ ಖಾಲಿಯಾಗಿದ್ದ ನದಿ ಈಗ ಭರ್ತಿಯಾಗಿದೆ. ಹೊನ್ನಾಳಿ, ಹರಿಹರ ಸೇರಿದಂತೆ ನದಿ ಪಾತ್ರದ ಪ್ರದೇಶಗಳು ಮುಳುಗಡೆಯಾಗಿದೆ. ಒಕ್ಕಡಗಾತ್ರಿಗೆ ಪ್ರವೇಶಿಸುವ ರಸ್ತೆಯೂ ಕೂಡ ಸಂಪೂರ್ಣ ಮುಳುಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಮೂಲಕ ಹಾದು ಹೋಗ್ತಿರುವಂತಹ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಮೈತುಂಬಿ ಹರಿತಾ ಇರುವಂಥದ್ದು ದೃಶ್ಯಗಳು ನೋಡಲಾಗಿದೆ. ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಕ್ಕದಲ್ಲಿ ಹರಿದು ಹೋಗ್ತಿರುವಂತಹ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಮೈತುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂತಹ ವಸತಿ ಪ್ರದೇಶ ಆಗಿರುವಂತೆ ಕೃಷಿ ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನರಿಗೆ ಒಂದು ಮುನ್ನೆಚ್ಚರಿಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಆಗಿರೋದು ಮತ್ತು ತಾಲೂಕು ಆಡಳಿತ ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈ ನದಿ ಪಾತ್ರದಲ್ಲಿರುವಂತಹ ರಸ್ತೆಗಳು ಕೂಡ ಜಲಾವೃತ ಆಗಿರುವಂಥದ್ದು. ಅದಲ್ಲದೆ ಇದು ತುಂಗಭದ್ರಾ ನದಿ ಒಂದು ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಹರಿಹರ, ಹೊನ್ನಳ್ಳಿ, ಹರಪನಹಳ್ಳಿ ಈ ಭಾಗಗಳಿಗೆ ಒಂದು ಜೀವನಾಡಿಯಾಗಿರುವಂಥದ್ದು, ರೈತರಿಗಾಗಿರೋದು ಮತ್ತು ಕುಡಿಯೋ ನೀರಿಗೆ ಒಂದು ಜೀವನಾಡಿಯಾಗಿರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದೆ ಸಂಪೂರ್ಣವಾಗಿ ಬರದಾಗಿತ್ತು, ಈಗ ಮೈತುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ರೈತರಾಗಿರ್ಬೋದು, ಇಲ್ಲಿನ ಜನರು ಕೂಡ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಸವಸಾಗರ ಡ್ಯಾಂ ಭರ್ತಿ, ನದಿ ಪಾತ್ರದಲ್ಲಿ ಹೈ ಅಲರ್ಟ್. ಯಾದಗಿರಿಯ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ ಬಹುತೇಕ ತುಂಬಿದ್ದು 33.33 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ 28.730 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಜಲಾಶಯಕ್ಕೆ ಸದ್ಯ 68.300 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದ್ದು ನದಿ ಪಾತ್ರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಿಂದ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪರಿಣಾಮ ನದಿ ತಟದಲ್ಲಿರುವ ಅಕ್ಕ ಗಂಗಾಂಬಿಕಾ ಐಕ್ಯ ಮಂಟಪಕ್ಕೆ ಜಲದಿಗ್ಬಂಧನವಾಗಿದೆ. ಸದ್ಯ 14 ಟಿಎಂಸಿಯಷ್ಟು ನವಿಲು ತೀರ್ಥ ಜಲಾಶಯ ಭರ್ತಿಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಇನ್ನು ಹಾಸನದಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ವೃದ್ಧ ದಂಪತಿ ಮನೆಯಿಂದ ಹೊರಗೆ ಬರಲಾರದಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕಾರಣ ಅವರ ಮನೆಯಿಂದ ಓಡಾಟವನ್ನು ನಡೆಸಲಿಕ್ಕೆ ಒಂದು ಕಿರು ಸೇತುವೆಯನ್ನು ಮಾಡ್ಕೊಂಡಿದ್ರು. ಜೋರು ಮಳೆ ಆಗಿರೋದ್ರಿಂದ ಕಿರು ಸೇತುವೆ ಕೊಚ್ಚಿ ಹೋಗ್ಬಿಟ್ಟಿದೆ. ಇದು ಕಂಡು ಬಂದದ್ದು ಸಕಲೇಶ್ಪುರದ ಮಾರನಹಳ್ಳಿಯಲ್ಲಿ. ಭಾರೀ ಮಳೆಯಿಂದಾಗಿ ಸೇತುವೆ ಕೊಚ್ಚಿ ಹೋಗಿದ್ರಿಂದ ವೃದ್ಧ ದಂಪತಿ ಹೊರಗೆ ಬರಲಾರದೆ ಪರದಾಡ್ತಾ ಇದ್ದಾರೆ.
ಹಾಸನ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ಮಲೆನಾಡು ಭಾಗವಂತಹ ಸಕಲೇಶಪುರದಲ್ಲಿ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸಿದೆ. ಈ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದಂತಹ ಒಂದು ಕಿರಿ ಸೇತುವೆಯು ಭಾರಿ ಪ್ರಮಾಣದ ಮಳೆ ನೀರಿಗೆ ಕೊಚ್ಚೋಗಿರ್ತಕ್ಕಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿ ಗ್ರಾಮ. ಈ ಮಾರ್ನಹಳ್ಳಿ ಗ್ರಾಮದ ಹೊನ್ನಣ್ಣ ಅನ್ನೋರ ಮನೆಗೆ ಈಗ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ 2 ತಿಂಗಳ ಹಿಂದಷ್ಟೇ ನಿರ್ಮಾಣ ಮಾಡಿದಂತಹ ಸೇತುವೆ ಕೊಚ್ಚಿ ಹೋಗಿದೆ. ಹೀಗಾಗಿ ಅವರ ಮನೆಗೆ ಹೋಗ್ಲಿಕ್ಕೆ ಈಗ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದೆ. ಅವರ ಮನೆಯಲ್ಲಿ ವಯಸ್ಸಾದವರು ಹಾಗೂ ಒಬ್ಬರು ರೋಗಿಯೂ ಸಹ ಇದ್ದಾರೆ. ಹಾಗಾಗಿ ಅವ್ರನ್ನ ಅಲ್ಲಿಂದ ಹೊರಗೆ ಕರೆ ತರಬೇಕು. ಆದರೆ ಈ ಮಾರ್ಗದಲ್ಲಿ ಯಾವುದೇ ರಸ್ತೆ ಇಲ್ಲದ್ರಿಂದ ಅವರು ಮನೆಯಿಂದ ಹೊರಗೆ ಬರುವುದು ಕಷ್ಟವಾಗಿದೆ. ಅವರೀಗ ಮನೆಯೊಳಗೆ ಸಿಲುಕಿಕೊಂಡಿದ್ದಾರೆ. ಯಾಕೆಂದ್ರೆ ಇತ್ತೀಚೆಗಂತೆ ನಿರ್ಮಾಣ ಮಾಡಿದ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ರಿಂದ ಅದು ಕುಸಿದು ಹೋಗಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಈಗ ಮನೆಯಲ್ಲಿ ಒಬ್ರು ವಯೋವೃದ್ಧೆ ಹಾಗೂ ಒಬ್ರು ಏನು ಅನಾರೋಗ್ಯಕ್ಕೆ ತುತ್ತಾಗದವರಿದ್ದಾರೆ. ಅವ್ರನ್ನ ಹೊರಗಡೆ ಕರೆದುಕೊಂಡು ಬರಲು ಬೇರೆ ಯಾವುದೇ ಮಾರ್ಗವಿಲ್ಲ. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಹೇಳಿ, ಈ ಸೇತುವೆನ ಯಾವಾಗ ನಿರ್ಮಾಣ ಮಾಡಿದ್ದು, ಅಲ್ಲಿ ಯಾರಿದ್ದಾರೆ ಸರ್? ಸರ್ 2 ತಿಂಗಳು ಹಿಂದೆ ತಾನೇ ಈ ಸೇತುವೆಯನ್ನು ಹೊಸದಾಗಿ ರೆಡಿ ಮಾಡಿದ್ರು. ಹಳೆ ಸೇತುವೆ ಇತ್ತು, ಅದನ್ನು ತೆಗೆದು ಹೊಸದಾಗಿ ಸೇತುವೆ ನಿರ್ಮಾಣ ಮಾಡಿದ್ರು. ಇವಾಗ ನೋಡಿ, ಮೊನ್ನೆ 4 ದಿವಸದಿಂದ ಸತತವಾಗಿ ಕಂಟಿನ್ಯೂ ಮಳೆ ಬರ್ತಾ ಇದೆ. ಆ ಮಳೆಯಿಂದ ಸೇತುವೆ ಸಂಪೂರ್ಣ ಕೊಚ್ಚೋಗಿದೆ. ಸೊ ಎಲ್ಲ ಸೇತುವೆಗಳು ಏನಾಗುತ್ತೆ, ಕಾಮಗಾರಿಗಳು ಇತ್ತೀಚೆಗೆ ಹಲವು ಪ್ರಶ್ನೆಗಳನ್ನು ಉಂಟು ಮಾಡ್ತಾ ಇದೆ. ಬಿಹಾರದಲ್ಲಿ ಆ ಸೇತುವೆಗಳ ಸರಣಿನೇ ಇತ್ತು, ಬೀಳುವಂಥದ್ದು ಎಲ್ಲ ಕೊಚ್ಕೊಂಡು ಹೋಗಿತ್ತು ಬಿಹಾರದಲ್ಲಿ. ಇವು ಎಲ್ಲ ನೋಡ್ತಾ ಇದೆ, ಕಾಮಗಾರಿ ಯಾಕೋ ಕ್ವಾಲಿಟಿ ಸರಿಯಾಗ್ತಿಲ್ವಾ, ಯಾಕೋ ಒಂಚೂರು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಅನಿಸುತ್ತೆ.